ಇನ್ನೆಷ್ಟು ಬಲಿಬೇಕು ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂತದ್ದು ಡಿವೈಎಸ್ಪಿ ಗಣಪತಿಯವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೂ ಮುನ್ನ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಗಣಪತಿ. ಹಾಗಾಗಿ ಮೊದಲಿಗೆ ಬನ್ನಿ ಅದರತ್ತ ಗಮನ ಹರಿಸೋಣ. ಆರೋಪ ನಂಬರ್ 1, 2008ರಲ್ಲಿ ಮಂಗಳೂರಿನಲ್ಲಿ ಚರ್ಚ್ ಗಲಭೆ ನಡೆಯಿತು. ಗಲಾಟೆಗೆ ಕಾರಣರಾದ ಬಹಳಷ್ಟು ಮಂದಿ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೆಜೆ ಜಾರ್ಜ್ ಆಗ ಗೃಹ ಸಚಿವರಾದರು. ಮಂಗಳೂರಿನಲ್ಲಿ ಅವರು ಸಭೆ ನಡೆಸಿದಾಗ ಅಲ್ಲಿನ ಕೆಲವರು ಹಿಂದಿನ ಚರ್ಚ್ ಗಲಾಟೆ ಪ್ರಕರಣವನ್ನ ಪ್ರಸ್ತಾಪಿಸಿದರು. ಈ ಕಾರಣಕ್ಕೆ ನನ್ನನ್ನ ಬೇರೆಡೆ ವರ್ಗ ಮಾಡಿ ಹುದ್ದೆ ತೋರಿಸದೆ ನನಗೆ ಮಾನಸಿಕ ಹಿಂಸೆ ನೀಡಿದ್ರು ಅಂತ ಆರೋಪಿಸಿದ್ದಾರೆ ಡಿವೈಎಸ್ಪಿ ಗಣಪತಿ. ಇಲ್ಲಿ ಪ್ರಮುಖವಾಗಿ ಅವರು ಹೇಳಿರುವಂತಹ ವಿಚಾರವನ್ನ ಗಮನಿಸ್ತಾ ಇದ್ದೀರಿ. ಅವರು ನೇರವಾಗಿ ಅಂದು ಗೃಹ ಸಚಿವರಾಗಿದ್ದಂತಹ ಕೆಜೆ ಜಾರ್ಜ್ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಆರೋಪ ನಂಬರ್ 1 ಗಣಪತಿ ಮಾಡಿದಂತಹ ಪ್ರಮುಖ ಆರೋಪದಲ್ಲಿ ಅಂದಿನ ಗೃಹ ಸಚಿವರಾಗಿದ್ದಂತಹ ಕೆಜೆ ಜಾರ್ಜ್ ಇಂದ ಆದಂತಹ ಸಮಸ್ಯೆಯನ್ನ ಅವರು ಹೇಳ್ಕೊಂಡಿದ್ದಾರೆ. ಆರೋಪ ನಂಬರ್ 2, ಮಂಗಳೂರಿನಲ್ಲಿ ಕರ್ತವ್ಯದಲ್ಲಿದ್ದಾಗ ಐಜಿಯಾಗಿದ್ದ ಎಂ ಪ್ರಸಾದ್ ನನ್ನನ್ನ ಅವರ ವೈಯಕ್ತಿಕ ಕೆಲಸಗಳನ್ನ ಸೇವೆಯನ್ನ ಮಾಡಲಿಕ್ಕೆ ಕರಿತಾ ಇದ್ರು. ಲಂಚ ಸಂಗ್ರಹಿಸಿ ಕೊಡುವಂತೆ ತಾಕೀತು ಮಾಡ್ತಾ ಇದ್ರು. ಅದಕ್ಕೆ ನಾನು ಒಪ್ಪಿರಲಿಲ್ಲ. ಆ ಕೋಪ ಅವರಲ್ಲಿತ್ತು. ಅದನ್ನ ಅವರು ಬೆಂಗಳೂರಿಗೆ ವರ್ಗವಾಗಿ ಬಂದ ಮೇಲೆ ಬೇರೆ ಸಂದರ್ಭಗಳಲ್ಲಿ ನನ್ನ ವಿರುದ್ಧ ತೀರಿಸ್ಕೊಳ್ತಾ ಇದ್ರು ಅಂತ ಎಂ ಪ್ರಸಾದ್ ವಿರುದ್ಧವೂ ಆರೋಪಿಸುತ್ತಾರೆ ಗಣಪತಿ. ಆರೋಪ ನಂಬರ್ 3, ಬೆಂಗಳೂರಿನ ಮಡಿವಾಳ ಠಾಣೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಐಜಿಪಿ ಆಗಿದ್ದ ಪ್ರಣವ್ ಮೊಹಾಂತಿ ನನಗೆ ಲಂಚ ಕೊಡುವಂತೆ ತಾಕೀತು ಮಾಡ್ತಾ ಇದ್ರು ಅಂತ ಆರೋಪಿಸ್ತಾರೆ. ಅದನ್ನು ನಾನು ವಿರೋಧಿಸ್ತಾ ಇದ್ದೆ. ಇದೇ ಕೋಪಕ್ಕೆ ಅವರು ನನ್ನ ಮೇಲೆ ನಕಲಿ ಎನ್ಕೌಂಟರ್ ಕೇಸನ್ನ ಹಾಕಿದ್ರು ಅನ್ನುವಂತಹ ಆರೋಪವನ್ನು ಮಾಡ್ತಾರೆ ಗಣಪತಿ. ಪಚ್ಚು ಎನ್ಕೌಂಟರ್ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಿರುವಂತದ್ದು ಅವರು. ನಕಲಿ ಎನ್ಕೌಂಟರ್ ಕೇಸ್ ಹಾಕಲಾಯಿತು ಅಂತ ಪ್ರಣವ್ ಮೊಹಾಂತಿ ವಿರುದ್ಧವೂ ಆರೋಪಿಸ್ತಾರೆ. ಇಷ್ಟು ಆರೋಪಗಳನ್ನ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೊರಟಂತಹ ಪೊಲೀಸ್ ಅಧಿಕಾರಿ ಹೇಳಿ ಹೋಗ್ತಾರೆ. ನಂತರ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆದರೂ ಈಗ ಆ ಪ್ರಕರಣವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕುವಂತಹ ಪ್ರಯತ್ನ, ಅದನ್ನು ಸಮಾಧಿ ಮಾಡುವಂತಹ ಕಾರ್ಯ ನಡೀತಾ ಇರುವಂಥದ್ದು. ಯಾಕಂದ್ರೆ ದಾಖಲಾಗಿರುವಂಥದ್ದು 174 ಸೆಕ್ಷನ್ನಲ್ಲಿ. ಅಚ್ಚರಿಯಾಗುತ್ತೆ, ಆದರೆ ಇದು ಸತ್ಯ, ವಾಸ್ತವ. ಚರ್ಚೆ ಆರಂಭಿಸೋಣ ಬನ್ನಿ. ಮಾಲ್ಗತ್ತಿ ಸರ್, ಪ್ರಮುಖವಾಗಿರುವಂಥದ್ದು ಅಂತಂದ್ರೆ ಒಂದು ಡಿವೈಎಸ್ಪಿ ಅವರ ಸಾವು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿ. ಜೊತೆಗೆ ಮಾಹಿತಿ ನೋಡ್ತಾ ಇದ್ದೀರಿ, ಈ ಪ್ರಕರಣ ಆರಂಭದಲ್ಲಿ ಅಂತ್ಯ ಆಗ್ತಿದ್ಯಾ ಅಂತ ನೋಡಿದ್ರೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಇಲಾಖೆ ಯಾಕೆ ಹೀಗೆ ಆಗ್ತಾ ಇದೆ, ಅಧಿಕಾರಿಗಳು ಯಾಕೆ ಇಷ್ಟೊಂದು ಅಧೈರ್ಯವಂತರಾಗಿದ್ದಾರೆ, ಇಷ್ಟೊಂದು ಯಾಕೆ ಇಲಾಖೆಯಲ್ಲಿ ಜಿಗುಪ್ಸೆ ಬರ್ತಾ ಇದೆ ಅನ್ನೋ ಬಗ್ಗೆ ಎಲ್ಲರೂ ವಿಚಾರ ಮಾಡುವಂಥದ್ದು. ಸರ್ಕಾರದಲ್ಲಿರೋರು, ಇಲಾಖೆಯ ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಬೇಕು. ಸುಮ್ಮನೆ ಅವನೋ ಅವನಿಗೆ ಮೆಂಟಲ್ ಪದ ಕಟ್ಟಿ ಸಮಾಧಿ ಮಾಡೋದಲ್ಲ. ಅವ್ನು ಸಮಾಧಿ ಆಗೋಕ್ಕಿಂತ ಮುಂಚೆನೇ ಆಗಲಿಕ್ಕೆ ಕೇಸ್ ಸಮಾಧಿ ಆದಂಗೆ. ಅದೇ ಈಗ ಈ 174 ಹಾಕ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಸರ್ ಸಮರ್ಪಕವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವರು ಆರೋಪಗಳನ್ನ ಮಾಡಿದ್ದಾರೆ. ಅದು ಲೆಕ್ಕಕ್ಕೆ ಇಲ್ವಾ ಅಂತ. ಅದು ನಮ್ಮಲ್ಲಿ ನೋಡಿ, ಕೊಡಗಿನ ಜನರಿಗೆ ನಮ್ಮಲ್ಲಿ ವಿಶೇಷವಾದ ಗೌರವ ಇದೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿನೇ. ಜನರಲ್ ತಿಮ್ಮಯ್ಯ, ಕರಿಯಪ್ಪ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅನೇಕ ಬೆಳ್ಳೆಪ್ಪ, ಇವರು ಪೆಮ್ಮಯ್ಯ, ಅಪ್ಪಯ್ಯ, ಅನೇಕ ಹಿರಿಯ ಅಧಿಕಾರಿಗಳು ಒಳ್ಳೆಯ ಹೆಸರನ್ನು ಮಾಡಿದಂಥವ್ರು ಇದ್ದಾರೆ. ಭೀಮಯ್ಯ, ಭಾಳ ಒಳ್ಳೆಯ ಅಧಿಕಾರಿಗಳು. ಈ ಜನ ಶೌರ್ಯದಂತ ಇರುವಂಥ ಕೊಡಗಿನ ಜನ ಅವನೇ ಈ ಪರಿಸ್ಥಿತಿಗೆ ಬರಬೇಕಾದ್ರೆ ಏನು ಅದಕ್ಕೆ ಬಲವಾದ ಕಾರಣ ಇರಲೇಬೇಕಲ್ಲ ತಾನೆ. ಅಷ್ಟು ಒತ್ತಡ ಅಂತ ನೋಡಿ ಹೇಗಾಗಿದ್ದಾನೆ ಆ ಮನುಷ್ಯ. ನಾವು ನೋಡಿದ್ದೇವೆ ಆ ಅಧಿಕಾರಿಗೆ. ಬಹಳ ಎಫಿಷಿಯಂಟ್ ಅಧಿಕಾರಿ, ಬಹಳ ದಕ್ಷ ಅಧಿಕಾರಿ. ಅವನು ಇಷ್ಟೊಂದು ಒಳ್ಳೆ ಕೆಲಸ ಮಾಡೋನು. ಅವ್ನು ನೋಡಿದ್ರೆ TB ಪೇಷಂಟ್ ಆದಂಗೆ ಆಗ್ಬಿಟ್ಟಿದ್ದಾನೆ. ಅಲ್ಲ, ಪರಿಸ್ಥಿತಿ ನೋಡಿ ಹೇಗೆ, ಎಷ್ಟೊಂದು ಮನಸ್ಸು ನೊಂದಿರ್ಬೇಕು ಅವನು. ಬರೋಕ್ಕಿಂತ ಅಷ್ಟು ಅದು ಇಲಾಖೆ ಒತ್ತಡನೋ, ರಾಜಕಾರಣಿಗಳ ಒತ್ತಡನೋ, ಯಾರ್ದು ಏನು, ಇದು ಕುಲಂಕುಷವಾದ ತನಿಖೆ ಆಗ್ಬೇಕು. ಬರೀ 174 ಮಾಡಿ ಸಮಾಧಿ ಮಾಡೋದಲ್ಲ. ಇದ್ರ ಬಗ್ಗೆ ಮಾಡಿ ಏನಾದರೂ ಯಾಕೆ ಇದು 3ನೇದು ಕಲ್ಲಪ್ಪನ ತಗೊಳ್ಳಿ. ಕಲ್ಲಪ್ಪನ ಒಳ್ಳೆ ಅಧಿಕಾರಿ, ಅದು ಹೇಗೋ ಸಿಗಿಸ್ಬಿಟ್ಟಿದ್ದಾರೆ ಅವನಿಗೆ. ಸಿಗಿಸಿ ಈ ತರ ಮಾಡಿ ಅವ್ರ ತಂದೆ ತಾಯಿ ಇನ್ನೂ ದುಡಿತಾ ಇದ್ದಾರೆ, ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾವೆ. ಅವ್ರ ತಮ್ಮನು ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಆಶ್ರಯ ಮನೆಯಲ್ಲಿ ಇದ್ದಾರೆ ಅವರು. ಸಿಂಗಲ್ ಬೆಡ್ರೂಮ್ ಆಶ್ರಯ ಮನೆಯಲ್ಲಿ ಅವರು, ಇನ್ನೂ ಲೈಟ್ ಇಲ್ಲ ಮನೆಗೆ. ಆಶ್ರಯ ಮನೆಯಲ್ಲಿ ಅವರು ತಂದೆ ತಾಯಿ ಬದುಕ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ದುಡ್ಡು ಮಾಡಿದ್ರೆ ಮತ್ತೆ ಅವನೇ ಯಾಕೆ ಆಶ್ರಯ ಮನೆಯಲ್ಲಿ ಇರ್ತಿದ್ದ?
ಬಹಳಷ್ಟು ಪ್ರಶ್ನೆ ಅಲ್ಲ, ಅದು ಬಹಳ ಉತ್ತರಿಸಬೇಕಾದವರು ಈ ರೀತಿಯಲ್ಲಿ ಪ್ರಕರಣವನ್ನೇ ಸಮಾಧಿ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ ಅಚ್ಚರಿ. ಗಂಗಾಧರ್ ಬಹಳ ಅವರೇ, ನೋವು ಈ ಒಂದು ವ್ಯವಸ್ಥೆಗೆ ಹಾಗಾದ್ರೆ ಇನ್ನೆಷ್ಟು ಬಲಿಬೇಕು ಅಂತ? ತಾವು ವ್ಯವಸ್ಥೆ ಒಳಗಿದ್ದೇ ಬಂದಂತವ್ರು, ಹಾಗಾಗಿ ತಾವು ಸಂಪೂರ್ಣವಾಗಿ ನೋಡಿರ್ತೀರಿ ನೇರವಾಗಿ ಅದನ್ನು. ಈಗ ಗಣಪತಿಯವರು ಈ ಮೊದಲು ನಾನು ಮಲ್ಲೇಶ್ವರಂ ACP ಆಗಿದ್ದಾಗ ನನ್ನ ಅಧೀನದಲ್ಲಿ ಕೆಲಸ ಮಾಡಿದರು. 2013ನೇ ಸಾಲಿನಲ್ಲಿ ಅಂತ ಕೆಲಸ ಮಾಡಿದರು. ಆಗ ಪಚ್ಚಿ ಎನ್ಕೌಂಟರ್ ಕೇಸಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಳ ನೊಂದಿದ್ದ ಅವಾಗ. ಸರ್ ನನ್ನ ಮೇಲೆ ಭಾಳ ತಪ್ಪು ಕಲ್ಪನೆ ಬರೋ ಥರ ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ ಸರ್ ಅಂತಂತಾನೆ. ಆದರೆ ಆ ಒಂದು ಪ್ರಕರಣದಲ್ಲಿ ನಮ್ಮ ಶಂಕರ್ ಬಿದ್ರಿ ಸಾಹೇಬರು ಅವನಿಗೆ ಕರೆಸಿ ಭಾಳ ಬುದ್ಧಿ ಹೇಳಿ ಭಾಳ ಧೈರ್ಯ ತುಂಬಿದ್ರು. ಏನು ಹೆದರು ಬೇಡ, ಎಲ್ಲ ಒಳ್ಳೇದಾಗತ್ತೆ ನಿನಗೆ ಅಂತ ಅಂದ್ಬಿಟ್ಟು. ಯಾವುದೋ ಕಿರಿಯ ಅಧಿಕಾರಿಗಳು ಸರಿಯಾಗಿ ಸಪೋರ್ಟ್ ಮಾಡಿದ್ರು, ಹಿರಿಯ ಅಧಿಕಾರಿಗಳೆಲ್ಲ ಮಾಡಿದ್ರು ಅವಾಗ. ಆದರೆ ಅವರು ಗಣಪತಿ ನನ್ನ ಹತ್ರ ಕೆಲಸ ಮಾಡ್ತಕ್ಕ ಭಾಳ ಧೈರ್ಯವಂತ ಮತ್ತು ಭಾಳ ಮುನ್ನುಗ್ಗಿ ಎಲ್ಲ ರೌಡಿಗಳನ್ನ ಮಟ್ಟ ಆಗ್ತವೆ. ಯಾಕೆ ರಾಜಗೋಪಾಲ್ ನಗರ ಅಂತಂದರೆ ಬೆಂಗಳೂರಿನಲ್ಲಿ ಹೆಚ್ಚು ರೌಡಿಗಳು ಹುಟ್ಟತಕ್ಕಂಥ ಒಂದು ಜಾಗ. ಅದು ಹೆಚ್ಚು ಕಾರ್ಖಾನೆಗಳು ಇರ್ತಕ್ಕಂಥ ಜಾಗ, ಭಾಳ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಇರ್ತಕ್ಕಂಥ ಜಾಗ. ಅಂಥ ಜಾಗದಲ್ಲಿ ಇವ್ನು ಕೆಲಸ ಮಾಡಿದಂಥ ಗಣಪತಿಯವರು ನನ್ನ ಹತ್ರ ಇದ್ದಾಗ ಭಾಳ ಸ್ವಲ್ಪ ದಿವಸ ಇದ್ದಿದ್ದಷ್ಟೇ. ನನ್ನ ನಂತರ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದೆ. ಆ ಒಂದು ಸ್ವಲ್ಪ ದಿವಸದಲ್ಲೇ ನನ್ನ ಹತ್ರ ಭಾಳ ಒಳ್ಳೆ ಹೆಸರು ತೆಗೆದುಕೊಂಥ ವ್ಯಕ್ತಿ. ಆದರೆ ಟ್ರಾನ್ಸ್ಫರ್ ವಿಷಯದಲ್ಲಿ ಮಡಿವಾಳದಲ್ಲಿ ಅವನಿಗೆ ಚೇಂಜ್ ಆದಾಗಲೂ ನನ್ನ ಹತ್ರ ಬಂದು ದುಃಖ ತೋಡ್ಕೊಂಡಿದ್ದ. ಏನು ಸರ್ ಹಿಂಗೆ ಬಂದು ನನಗೆ ಪ್ರಣಬ್ ಮೊಹಂತಿಯವರು ಮತ್ತು ಇವರೆಲ್ಲ ಸೇರ್ಕೊಂಡು ನನಗೆ ತೊಂದರೆ ಕೊಡ್ತಾಯಿದ್ದಾರೆ ಹಂಗೆ ಹಿಂಗೆ ಅಂತಲ್ಲ. ನೋಡಪ್ಪ, ಆ ರೀತಿನೇ ಆ ಟೈಮ್ನಲ್ಲಿ ಏನೇನು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಥವಾ ಏನು ಇದು ಮಾಡಿರ್ತಾರೆ ಆ ಒಂದು ಇದ್ರ ಮೇಲೆ ತೊಗೊಂಡಿರ್ಬೋದು. ಅಧಿಕಾರಿಗಳ ಹತ್ರ ನೀನು ಚರ್ಚಿಸಿ ನಿನ್ನ ಒಂದು ಅದನ್ನು ಬಗೆಹರಿಸಬೇಕೇ ಹೊರತು ನೀನು ಧೈರ್ಯದಿಂದ ಇರೋ ಅಂತ ಹೇಳಿದ್ದೆ. ಅಸಮಾಧಾನ ಇತ್ತು, ಅಸಮಾಧಾನ ಇತ್ತು ಆ ಅಧಿಕಾರಿಗಳ ಬಗ್ಗೆ. ಆಮೇಲೆ AM ಪ್ರಸಾದ್ ಅವರು ಹತ್ರನೂ ನಾನು ಕೆಲಸ ಮಾಡಿದ್ದೀನಿ. ತುಮಕೂರಿನಲ್ಲೂ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ಮತ್ತು ಇದರಲ್ಲಿ ಇಂಟೆಲಿಜೆನ್ಸ್ ಅವ್ರ ಹತ್ರ 2 ಸರಿ ನಾನು ಕೆಲಸ ಮಾಡಿದ್ದೀನಿ AM ಪ್ರಸಾದ್ ಅವ್ರ ಹತ್ರನ. ಆದರೆ ಲಂಚದ ವಿಷಯ AM ಪ್ರಸಾದ್ ಅವರು ಇಲಾಖೆಯಲ್ಲಿ ಅಷ್ಟು ಹೆಸರು ಕೆಡಿಸ್ಕೊಂಡಿಲ್ಲ ಅವರು, ಇರೋದು ಹೇಳ್ತೀನಿ. ಯಾಕೆಂತಂದರೆ ಅಧಿಕಾರಿಗಳು ವಿರುದ್ಧ ಅವರು ಚಾರ್ಜ್ ಮೆಮೊ ಕೊಟ್ಟಿರ್ಬೋದು ಅಥವಾ ಯಾವುದೋ ಒಂದು ಪ್ರಕರಣದಲ್ಲಿ DE ಮಾಡಿರ್ಬೋದು ಅಥವಾ ಹಿಂಗೆ ಮಾಡಿರಿ ಅಂತ ಹೇಳಿರ್ಬೋದು. ಅಲ್ಲ ಸರ್, ಆದ್ರೆ ಒಬ್ಬ ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂತಹ ವ್ಯಕ್ತಿ ಒಂದು ಸಂದರ್ಶನವನ್ನ ನೀಡ್ತಾರೆ. ಅವರು ಅಂತಿಂತವರಲ್ಲ, ಪೊಲೀಸ್ ಅಧಿಕಾರಿ. ಅವರು ಅಲ್ಲಿ ಬಹಿರಂಗವಾಗಿ ಇರುತ್ತೆ ಹೆಸರುಗಳನ್ನ ಹೇಳ್ತಾರೆ. ನಂತರ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ. ಅದರೊಳಗೆ ಏನಿದೆಯೋ ಅನ್ನೋದು ನಮ್ಗೆ ಇನ್ನೂ ಕೂಡ ಬಹಿರಂಗ ಆಗಿಲ್ಲ, ಏನೇನು ಮರೆಮಾಚ್ತಾ ಇದ್ದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಇದ್ದು ಕೂಡ ಅದು ಕೇವಲ ಅಲ್ಲಿ ಪ್ರಮುಖವಾಗಿ ಆತ್ಮಹತ್ಯೆ ಅಂತ ಅಷ್ಟೇ ಕೇಸ್ ದಾಖಲಿಸ್ಕೊಳ್ತಾರೆ ಅಂತಂದ್ರೆ ಏನ್ ಅರ್ಥ ಅಂತ. ಈಗ 174 ಕೇಸ್ ದಾಖಲು ಮಾಡ್ಕೊಂಡ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತಲ್ಲ. ಈಗ ಇನ್ಕ್ವೆಸ್ಟ್ ಪಂಚನಾಮ ಮಾಡ್ತಾರೆ, ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ. ಅವಾಗ ಅವ್ರ ಮನೆಯವರೆಲ್ಲ ಹೇಳಿಕೆ ಯಾವ್ಯಾವ ರೀತಿ ಕೊಡ್ತಾರೆ ಮತ್ತು ಆ ಸಾಕ್ಷ್ಯಾಧಾರಗಳು ಯಾವ್ಯಾವ ರೀತಿ ಬರ್ತವೆ. ಈಗ ಯಾವುದೋ ಒಂದು ವಾಹಿನಿಯಲ್ಲಿ ನಂದು ಎಲ್ಲ ನನ್ನ ಚರಿತ್ರೆ ಎಲ್ಲ ಬಿತ್ತರಿಸ್ಬಿಟ್ರು, ನನಗೆ ಮರ್ಯಾದೆ ಹೋಯ್ತು ಅಂತ ಅಂದ್ಬಿಟ್ಟು ವಾಹಿನಿ ಹೆಸರನ್ನು ಬರೆದ್ಬಿಟ್ಟು ಸತ್ತೋಗ್ಬಿಡ್ತು ಅಂದ್ರೆ ವಾಹಿನಿನೂ ನಾವು ಅಪರಾಧಿ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಈ ಅಧಿಕಾರಿಗಳ ಹೆಸರು ಬಂದಿರೋದು ಸಹಜ, ಅದು ಅದ್ರೊಳಗೆ ಇದೆ, ಕರೆಕ್ಟ್ ಆಗಿದೆ. ಆದರೆ ಅದು ತನಿಖೆಯಿಂದ ಅದು ಯಾಕೆಂತಂದ್ರೆ ಎವಿಡೆನ್ಸ್ ಆಕ್ಟ್ ಪ್ರಕಾರನ ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ಗಳು ಬೇಕಾಗುತ್ತೆ. ಆ ಎವಿಡೆನ್ಸ್ನೆಲ್ಲ ಅಧಿಕಾರಿಗಳು ಕಲೆಕ್ಟ್ ಮಾಡೇ ಮಾಡ್ತಾರೆ. ಈಗ COD ಕೊಟ್ಟಿದ್ದಾರೆ ನಿಷ್ಪಕ್ಷಪಾತ. ಅಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಕಿಶೋರ್ ಚಂದ್ರ ಅವರು ಮತ್ತು ನಮ್ಮ ಮೊದಲು ಏನು ರೂಪಾ ಮೇಡಮ್ ಅವರು ಇದಾರಲ್ಲ, ಅವರೆಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಅಲ್ಲೂ ಅದನ್ನ ನಿಜಾಂಶವನ್ನ ಅದನ್ನ ತರಲೇಬೇಕಾಗುತ್ತೆ. ಯಾಕೆಂತಂದ್ರೆ ಈ ಪ್ರಕರಣದಲ್ಲಿ ಇನ್ನೂ ಒಂದೇನಾಗುತ್ತೆ, ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಕಿನ್ನೆಗೆ ಒಳಗಾದಾಗ ಮೊದಲೆಲ್ಲ ನಾವೆಲ್ಲ ಇದ್ದಾಗ ನಾವು ಮತ್ತು ಮಾರ್ಗತಿ ಸಾಹೇಬರಿಗೆ ಮಾತಾಡಿದ್ರು. ರೇಂಜ್ ಲೆವೆಲ್ನಲ್ಲಿ DG ಅವರಾಗಲಿ ಅಥವಾ ADG ಲೆವೆಲ್ ಅವರಾಗಲಿ ಅವಾಗ ಮೀಟಿಂಗ್ಗಳು ನಡೆಸ್ಬಿಟ್ಟು ಅಧಿಕಾರಿಗಳನ್ನ ಕರೆಸ್ಬಿಟ್ಟು ನಮಗೆಲ್ಲ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ರು. ಇವತ್ತಿನ ದಿವಸ ಯಾರನ್ನೂ ಕರೆಸ್ಬಿಟ್ಟು ಎಲ್ಲ ಈಗ DG ಎಲ್ಲ ಇರೋ 6 ರೇಂಜ್ಗಳು ಹೋಗಿ ಒಂದೊಂದ್ಸರಿ ಕರೆಸಿ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ಗಳನ್ನೆಲ್ಲ ಕರೆಸಿ ಅವ್ರಿಗೆ ಅವ್ರ ಕುಂದುಕೊರತೆಗಳೇನು, ಅವರು ಯಾವ ಅಧಿಕಾರಿ ಏನಾಗಿದ್ದಾನೆ, ಅವ್ನಿಗೆ ಏನು ತೊಂದರೆ ಆಗಿದೆ. ಇವತ್ತು 4 ವರ್ಷ 5 ವರ್ಷ ಒಬ್ಬ ಅಧಿಕಾರಿಗೆ ಎಲ್ಲೂ ಪೋಸ್ಟಿಂಗ್ಸ್ ಕೊಡದಿಲ್ಲ ತಗೊಂಡೋಗಿ ಎಲ್ಲರೂ ಇದಾಯ್ತು ಅಂತಂದ್ರೆ ಅವ್ರ ಅಧಿಕಾರಿಗಳೆಲ್ಲ ಬೇರೆ ಅವ್ರ ಸಹಪಾಠಿಗಳೆಲ್ಲ ಒಳ್ಳೊಳ್ಳೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಈ ಅಧಿಕಾರಿ ನನಗೆ ಅವ್ನಿಗೆಲ್ಲ ಎಫಿಸಿಯೆಂಟ್ ಇದ್ದು ಅವ್ನಿಗೆ ಎಲ್ಲ ಕೆಲಸ ಮಾಡಕ್ ತಾಕತ್ತಿದ್ದು ಎಲ್ಲ ಇದ್ರೂ ಸಹ ಅವನ್ನ ತಗೊಂಡೋಗಿ ಒಂದ್ ಕಡೆ ಮೂಲೆಯಲ್ಲಿ ಕೂಡ ಆಗ್ತಾಗ ಎಂತ ಅಧಿಕಾರಿನೂ ಸಹ ಖಿನ್ನತೆಗೊಳಗಾಗ್ತಕ್ಕಂಥದ್ದು ಸಹಜ ಅದು. ಆದ್ರಿಂದ ಅಂತ ಒಂದು ಸಂದರ್ಭದಲ್ಲಿ
ಮೇಲಧಿಕಾರಿಗಳು ಮತ್ತು ಈಗ ನಾವು ಗೃಹ ಸಚಿವರು ಮೊನ್ನೆ ಪೇಪರ್ನಲ್ಲಿ ನೋಡಿದೆ, ಇನ್ನು ಮುಂದೆ ಯಾವುದೇ ರೀತಿ ಆ ರೀತಿ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ ಅಂತಂದ. ಈ ರೀತಿ ಒಂದು ಇನ್ಸಿಡೆಂಟ್ಸ್ಗಳು ಆದಾಗ ಮುಂದೆ ನಮಗೆ ಇತಿಹಾಸಗಳು ಪಾಠ ಕಲಿಸ್ತಾ ಹೋಗ್ತವೆ. ಎಸ್ ಸರ್, ಅದರ ಪಾಠ ಕಲಿಸಿದಂತಹ ಸಂಗತಿಗಳು ಬಹಳ ಕಡಿಮೆ ಅಂತ ಅನ್ಸುತ್ತೆ. ಇನ್ನೂ ಬಲಿ ಬೇಕಾಗಿದೆಯಾ, ಬಲಿಗಾಗಿ ಕಾದು ಕುಳಿತಿದೆಯಾ ಸರ್ಕಾರ ಮತ್ತು ವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವಂಥದ್ದು. ಆದರೆ ಹತಾಶರಾಗುವಂತಹ ಸ್ಥಿತಿ ನಿರ್ಮಾಣ ಆಗೋದಕ್ಕಿಂತ ಹೆಚ್ಚಾಗಿ ಇಂತಹ ಘಟನೆಗಳು ಆಗದಂತೆ ತಡಿಲಿಕ್ಕೆ ಏನು ಕ್ರಮ ಆಗುತ್ತೆ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರವಾಗುತ್ತೆ. ಆದರೆ ಈಗ ದಾಖಲಾಗಿರುವಂತಹ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಅಚ್ಚರಿಯಾಗುತ್ತೆ. ಎಲ್ಲೋ ಪ್ರಕರಣವನ್ನ ನಿಜಕ್ಕೂ ತನಿಖೆಗೊಳಪಡಿಸುವ ಮುನ್ನವೇ ಸಮಾಧಿ ಮಾಡೋದಕ್ಕೆ ಹೊರಟಿದೆಯಾ ಸರ್ಕಾರ ಮತ್ತು ವ್ಯವಸ್ಥೆ ಅಂತ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುತ್ತೆ.